ವೀಕ್ಷಕರಿಗೆ ನಮಸ್ಕಾರ. ಈ ಹಿಂದೆ ಗಣೇಶನ ವಿಸರ್ಜನೆ ಮಾಡಿದ್ವಿ. ವಿಸರ್ಜನೆ ಆದ ಒಂದು 3-4 ದಿವಸಕ್ಕೆ ಆ ಬಕೆಟಲ್ಲಿರುವಂಥ ಗಣೇಶ ಏನಾಗಿರ್ತಾನೆ, ಮಣ್ಣು ಮತ್ತು ಕೆಸರಿಂದ ಮಿಕ್ಸ್ ಆಗಿರ್ತಾನೆ. ಅವನ್ನ ನಾವು ನೀರನ್ನು ಏನು ಮಾಡಬೇಕು, ಸರಿಯಾಗಿ ಇರತ್ತ ಮೇಲೆ ಕೆಳಗೆ ಮಾಡಿ ಆ ನೀರನ್ನು ನಾವು ಅಲ್ಲಿ ಇಲ್ಲೇ ಚೆಲ್ಲಬಾರ್ದು. ಅದ್ರ ಬದಲಿ ನಾವೇನು ಮಾಡಬೇಕು, ನಮ್ಮಲ್ಲಿರುವಂತಹ ಕೆಲವು ಪಾಟ್ಗಳಿಗೆ ನಾವು ಹಾಕಿದರೆ ಇದರಿಂದ ಒಂದು ರೀತಿ ಒಳ್ಳೆಯದು. ನಾವು ಕೇವಲ ಗಣೇಶನನ್ನು ಬರಮಾಡಿಕೊಳ್ಳುವಾಗ ವಿಜೃಂಭಣೆಯನ್ನು ಮಾಡ್ತೀವಿ. ಅದೇ ರೀತಿ ವಿಸರ್ಜನೆಯಲ್ಲೂ ಕೂಡ ಅವನನ್ನು ಸರಿಯಾಗಿ ಕೊಟ್ಟು ಕಳಿಸಿದ ಮೇಲೆ ಆ ನೀರು ಮತ್ತು ಕೆಸರನ್ನು ನಾವು ಅಲ್ಲಿ ಇಲ್ಲಿ ಚೆಲ್ಲದೆ ಏನು ಮಾಡಬೇಕು, ಅದರಲ್ಲಿರುವಂಥ ಈ ಕೆಲವೊಂದು ಮಣ್ಣು ಏನದು ರಾಸಾಯನಿಕ ಕೆಲವು ಕೆಮಿಕಲ್ ಮಿಕ್ಸ್ ಇರುತ್ತೆ ಆ ಬಣ್ಣದ ಜೊತೆ, ಅದನ್ನ ಎತ್ತಿ ಹಾಕಿ ನಾವು ಉಳಿದ ನಮ್ಮ ಕೆಸರು ಮತ್ತು ನೀರನ್ನು ನಾವು ನಮ್ಮ ಪಾಟ್ಗಳಿಗೆ ಹಾಕಿದರೆ ಅದೊಂದು ರೀತಿ ನಮಗೆ ಖುಷಿ. ನಮ್ಮ ಗಣೇಶ ನಮಗೆ ಎಲ್ಲಿ ಬಿಟ್ಟು ಹೋಗೋದಿಲ್ಲ. ಅವನಿಗೆ ನಮ್ಮದು ಒಂದು ರೀತಿ ಒಂದು ಭಾವನಾತ್ಮಕ ಸಂಬಂಧ ಇರುತ್ತಲ್ವ. ಈ ರೀತಿ ಮಾಡಿ ನೀವು.